ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ವಾಗೀಶಾಧ್ಯಸ್ಸು ಮನಸಃ ಸರ್ವಾರ್ಥಾನಮಪಗ್ರಹೇ ಯನ್ನತ್ವಾ ಗತ್ಯಗತ್ಯಾಸ್ತು ತಂ ನಮಾಮಿ ಗಜಾನನಂ. ನಮಶ್ಚಂಡಿಕಾಯಿ ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಈ ಷೋಡಶ ಸಂಸ್ಕಾರಗಳು ವಾಸ್ತವದಲ್ಲಿ ಏನು ಆಚರಣೆ ಇದೆ ಅದರ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ಮಾತನಾಡ್ತಾ ಸಂಸ್ಕಾರಗಳು ಅಂದರೆ ಏನು, ಸಂಸ್ಕಾರದ ಉದ್ದೇಶ ಏನು, ಅದನ್ನು ಯಾವ ಕಾರಣಕ್ಕೋಸ್ಕರ ಮಾಡಬೇಕು, ಆತ್ಮದ ಶ್ರೇಯಸ್ಸಿಗೋಸ್ಕರ ಮಾಡತಕ್ಕಂಥದ್ದ ಅಥವಾ ದೇಹದ ಅಭಿವೃದ್ಧಿ ಅಥವಾ ದೇಹದ ಒಂದು ಅತ್ಯುನ್ನತ ಔನ್ನತ್ಯಕ್ಕೆ ಹೋಗುವುದಕ್ಕೆ ಮಾಡತಕ್ಕಂಥದ್ದ, ಇದು ಆತ್ಮ ಸಂಸ್ಕಾರವೋ ದೇಹ ಸಂಸ್ಕಾರವೋ ಅನ್ನತಕ್ಕಂತಹ ವಿಷಯದ ಬಗ್ಗೆ ನಾವು ಮಾತನಾಡ್ತಾ ಇದ್ದು. ಹೀಗೆ ಸಂಸ್ಕಾರಗಳು 40 ಹೆಚ್ಚು 40 ಇದೆ, 18 ಇದೆ, ಹೀಗೆಲ್ಲ ಇದೆ, ಹಿಂದೆ ಇತ್ತು. ಆದರೆ ಈ ಕಲಿಯುಗದಲ್ಲಿ, ಅದರಲ್ಲೂ ಕೂಡ ಈ ಕಾಲದಲ್ಲಿ ಆಧುನಿಕ ಯುಗದಲ್ಲಿ ಎಲ್ಲವೂ ಗೌಣ ಆಗಿ ಕೇವಲ ಉಪನಯನವೂ ಕೂಡ ಹೆಚ್ಚು ಕಡಿಮೆ ಗೌಣ ಆಗಿಬಿಟ್ಟಿದೆ. ವಿವಾಹ ಒಂದು ಸಂಸ್ಕಾರ ಮಾತ್ರ ಉಳಿದುಕೊಂಡಿದೆ. ಆದರೆ ಅದರಲ್ಲಿ ಪ್ರಮುಖವಾಗಿರತಕ್ಕಂಥದ್ದು ಇನ್ನೂ ಕೆಲವಷ್ಟು ಜನಗಳು ಆಚರಣೆಯನ್ನು ಮಾಡಿಕೊಂಡಿದ್ದಾರೆ. ನಮ್ಮ ಧರ್ಮ ಏನು ಅಂತ ನಾವು ತಿಳಿದುಕೊಳ್ಳಬೇಕಾದರೆ ನಮ್ಮ ಧರ್ಮದಲ್ಲಿ ಯಾವ ಯಾವ ರೀತಿಯಾದಂತಹ ಆಚರಣೆಗಳು ಇದೆ, ಆಚರಣೆಗಳ ಉದ್ದೇಶ ಏನು, ಅದರ ಹಿಂದೆ ನಮ್ಮ ಋಷಿಮುನಿಗಳು ಯಾವ ವಿಶೇಷವಾದಂತಹ ಮೌಲ್ಯವನ್ನು ಇಟ್ಟಿದ್ದಾರೆ ಅಂತ ತಿಳಿದುಕೊಂಡು ಆ ಮೂಲಕ ಅವುಗಳನ್ನು ನಾವು ಕೂಡ ಆಚರಿಸಿದರೆ ಅದರಿಂದ ನಮ್ಮ ಆತ್ಮೋನ್ನತಿಯೂ ಕೂಡ ಉಂಟಾಗುತ್ತೆ, ಲೌಕಿಕ ಮತ್ತು ಪಾರಮಾರ್ಥಿಕವಾದಂತಹ ಶ್ರೇಯಸ್ಸು ಕೂಡ ಉಂಟಾಗುತ್ತೆ. ಆ ದಿಸೆಯಲ್ಲಿ ಈ ಸಂಸ್ಕಾರಗಳನ್ನು ನಾವು ತಿಳಿದುಕೊಂಡು ಅದರ ಅರ್ಥ ಏನು, ಶಾಸ್ತ್ರ ಏನು ಹೇಳುತ್ತೆ, ಪ್ರಮಾಣಗಳು, ಪುರಾಣಗಳು, ಗ್ರಂಥಗಳು, ಶ್ರುತಿ ಸ್ಮೃತಿಗಳಲ್ಲಿ ಸಂಸ್ಕಾರಗಳ ಬಗ್ಗೆ ಯಾವ ರೀತಿಯಾದಂತಹ ವ್ಯಾಖ್ಯಾನವನ್ನು ಕೊಟ್ಟಿದೆ ಅಂತ ತಿಳಿದುಕೊಂಡು ನಾವು ಅದನ್ನು ಆಚರಣೆಯನ್ನು ಮಾಡುವುದರಿಂದ ವಿಶೇಷವಾದಂತಹ ಫಲವನ್ನು ನಾವು ಹೊಂದಬಹುದು. ಆ ಮೂಲಕ ನಮ್ಮ ಆತ್ಮೋನ್ನತಿಯನ್ನು ಕೂಡ ಮಾಡಿಕೊಳ್ಳುವುದೇ ಈ ಸಂಸ್ಕಾರಗಳ ಪ್ರಮುಖವಾದಂತಹ ಉದ್ದೇಶವೂ ಕೂಡ ಆಗಿರುತ್ತದೆ. ಆದ್ದರಿಂದ ಈ ಸಂಸ್ಕಾರಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಜೊತೆಯಲ್ಲಿ ಈಗ ವಾಸ್ತವದಲ್ಲಿ ಏನೇನು ಇದೆ ಅವೆಲ್ಲ ಆಚರಣೆಯಲ್ಲಿದೆ, ಆದರೆ ಅದು ಸಂಸ್ಕಾರ ಅಂಥೇಳಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆದ್ದರಿಂದ ಆಚರಣೆಯನ್ನು ಪ್ರತಿಯೊಬ್ಬರೂ ಕೂಡ ಮಾಡ್ತಾರೆ. ಉದಾಹರಣೆಗೆ ಗರ್ಭಾಧಾನ ಇರ್ಬೋದು, ಸೀಮಂತೋನಯನ, ಪುಂಸವನ, ನಾಮಕರಣ, ಜಾತಕರ್ಮ ಇಂತಹದ್ದೆಲ್ಲ ಆಚರಣೆ ಮಾಡ್ತಾರೆ. ಆದರೆ ಅದೇ ಅಂತ ಹೇಳಿ ಅವರಿಗೆ ಗೊತ್ತಿಲ್ಲ. ಈ ನಾವು ಗರ್ಭಾಧಾನವನ್ನು ಮಾಡಬೇಕಾದ್ರೆ ಅದು ಗರ್ಭಾಧಾನ ಅಂದರೆ ಏನು ಅಂತ ಗೊತ್ತಿಲ್ಲ. ನಾಮಕರಣ ಮಾಡೋದ್ರಿಂದ ಕೇವಲ ನೇಮಿಂಗ್ ಸೆರೆಮನಿ ಆಗಿಬಿಟ್ಟಿದೆ. ಆ ನಾಮಕರಣದ ಉದ್ದೇಶ ಏನು, ಹೆಸರಿಡ್ತಕ್ಕಂಥದ್ದು ಹೇಗೆ, ಎಷ್ಟು ಹೆಸರಿಡ್ತಾರೆ, ಯಾವ ಹೆಸರಿಗೆ ಏನು ಯಾವ ರೀತಿಯಿಂದ ಅರ್ಥ ಇದೆ, ಶಾಸ್ತ್ರೀಯವಾದಂತಹ ಅರ್ಥ ಇದೆ, ಅದೆಲ್ಲ ಗೊತ್ತಿರೋದಿಲ್ಲ. ಆದ್ದರಿಂದ ಅದನ್ನು ತಿಳಿಸ್ತಕ್ಕಂತಹ ಪ್ರಯತ್ನವನ್ನು ನಾವು ಈ ಹಲವು ಸಂಚಿಕೆಗಳಲ್ಲಿ ಮಾಡ್ತಾ ಇದ್ದೀವಿ. ಅದರಲ್ಲಿ ಪ್ರಪ್ರಥಮವಾಗಿರತಕ್ಕಂಥದ್ದು ಗರ್ಭಾಧಾನ. ಈ ಷೋಡಶ ಸಂಸ್ಕಾರಗಳು ಅಂತೇಳಿ ಹೇಳ್ತೀವಿ. 16 ಸಂಸ್ಕಾರಗಳು ಪೂರ್ವ ಅಂದರೆ ಬದುಕಿದ್ದಾಗ ಮಾಡತಕ್ಕಂಥದ್ದು 15, ಮರಣ ಹೊಂದಿದ ನಂತರ ಮಾಡತಕ್ಕಂತಹ ಅಂತ್ಯೇಷ್ಟಿ ಸಂಸ್ಕಾರ ಎಲ್ಲವೂ ಸೇರಿದೆ 16 ಸಂಸ್ಕಾರಗಳಾಗುತ್ತೆ. ಅದರಲ್ಲಿ ಪ್ರಥಮವಾಗಿರತಕ್ಕಂಥದ್ದು ಗರ್ಭಾಧಾನ ಅಂಥೇಳಿ ಹೇಳ್ಬೋದು. ಏಕೆಂದರೆ ಒಂದು ಜೀವಿ ಭೂಮಿಗೆ ಬಂದ ನಂತರದಲ್ಲಿ ಸಂಸ್ಕಾರಗಳನ್ನು ನಾವು ಮಾಡಬೇಕಾಗತ್ತೆ. ಒಂದು ಜೀವಿಯ ಹುಟ್ಟಿಗೆ ಕಾರಣ ಆಗತಕ್ಕಂತಹದ್ದು ಏನು, ಅದು ಪ್ರಮುಖವಾಗಿ ಇಲ್ಲಿ ಇರತಕ್ಕಂತಹ ವಿಷಯ. ಒಂದು ಜೀವಿ, ಒಂದು ಮಗು ಜನಿಸಬೇಕಾದರೆ ಅದಕ್ಕೆ ಪ್ರಪ್ರಥಮವಾಗಿ ಇರತಕ್ಕಂತಹದ್ದು ಸಂಸ್ಕಾರ ಅಂತಂದರೆ ಅದು ಮದುವೆಯ ನಂತರದಲ್ಲಿ ಮಾಡತಕ್ಕಂತಹ ಗರ್ಭಾಧಾನ. ಇದಕ್ಕೆ ನಿಷೇಕ ಅಂಥೇಳಿ ಹೆಸರು ಇದೆ. ಅಥವಾ ಇನ್ನು ನೀವು ಆಧುನಿಕದಲ್ಲಿ ಫಸ್ಟ್ ನೈಟ್ ಅಂಥೇಳಿ ಕರೀತಾರೆ, ಪ್ರಸ್ಥ ಅಂಥೇಳಿ ಕರೀತಾರೆ. ಆದರೆ ಇದಕ್ಕೆ ಶಾಸ್ತ್ರೀಯವಾಗಿರ್ತಕ್ಕಂತಹ ಹೆಸರು ಏನು ಅಂದರೆ ಗರ್ಭಾಧಾನ ಅಂದರೆ ಗರ್ಭ ಆಧಾನ ಅಂತೇಳಿ ಹೇಳ್ತಾರೆ. ಅದೀಯತೆ ಅನೇನ ಕರ್ಮಣ ಇತಿ ಗರ್ಭಾಧಾನ ಅಂತೇಳಿ ಹೇಳ್ತಾರೆ. ಯಾವುದನ್ನು ನಾವು ಇಡ್ತೀವೋ ಆಧಾನ, ಅಲ್ಲಿ ಇಡ್ತಕ್ಕಂಥದ್ದು ಏನಿದೆ ಅದಕ್ಕೆ ಗರ್ಭಾಧಾನ ಅಂಥೇಳಿ ನಾವು ಕಳಿಸಿಕೊಳ್ಳುತ್ತೆ ಅಂಥೇಳಿ. ಆದ್ದರಿಂದ ಈ ವಿವಾಹದ ಪ್ರಕ್ರಿಯೆಯಲ್ಲಿ ಗರ್ಭಾಧಾನಕ್ಕೆ ವಿಶೇಷವಾದಂತಹ ಮಹತ್ವ ಇದೆ. ಜೊತೆಯಲ್ಲಿ ವಿವಾಹದ ಸಂಕಲ್ಪವೂ ಕೂಡ ಅದೇ, ಪ್ರಜಾಸಂಪದ್ಯರ್ಥಂ ಅಂತೇಳಿ ಮಕ್ಕಳನ್ನು ಪಡೆಯುವುದಕ್ಕೋಸ್ಕರ, ವಂಶಾಭಿವೃದ್ಧಿಯನ್ನು ಮಾಡುವುದಕ್ಕೋಸ್ಕರ, ವಂಶವನ್ನು ಬೆಳೆಸುವುದಕ್ಕೋಸ್ಕರ ನಮ್ಮ ಪಿತೃಗಳನ್ನು ನಾವು ಪುನೀತರನ್ನಾಗಿ ಮಾಡಿ ಆ ಮೂಲಕ ಅವರ ಸದ್ಗತಿಗೋಸ್ಕರ ವಿವಾಹವನ್ನು ಮಾಡಿಕೊಳ್ತಾ ಇದ್ದೀನಿ ಅಂಥೇಳಿ ವಿವಾಹದ ಸಂಸ್ಕಾರ. ಒಂದು ಮಕ್ಕಳನ್ನು ಪಡೆಯಬೇಕಾದರೆ ಅದಕ್ಕೆ ಪ್ರಮುಖವಾಗಿರತಕ್ಕಂತಹದ್ದು ಏನಂದರೆ ಅದು ಗರ್ಭಾಧಾನ.
ಅಥವಾ ನಿಷೇಕ ಅನ್ನತಕ್ಕಂಥದ್ದು. ಇದಕ್ಕೆ ನಮ್ಮ ಧರ್ಮದಲ್ಲಿ, ಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ ವಿಶೇಷವಾದಂತಹ ಮಹತ್ವವನ್ನು ಕೊಟ್ಟಿದ್ದಾರೆ. ಇನ್ನಿತರ ಎಲ್ಲ ಸಂಸ್ಕಾರಗಳಕ್ಕಿಂತ ಈ ಗರ್ಭಧಾನಕ್ಕೆ ವಿಶೇಷವಾದಂತಹ ಮಹತ್ವ ಇದೆ. ಯಾಕೆಂದರೆ ಒಂದು ಮಗು ಭೂಮಿಗೆ ಬರಬೇಕಾದರೆ ಅದಕ್ಕೆ ಹಿನ್ನೆಲೆಯಾಗಿ ಒಂದು ಪುರುಷನ ರೇತಸ್ಸು ಮತ್ತು ಸ್ತ್ರೀಯ ರಜಸ್ಸು ಇವೆರಡೂ ಕೂಡ ಸೇರತಕ್ಕಂತಹ ಒಂದು ವಿಶೇಷವಾದಂತಹ ಆ ಸಂಯೋಗ ಕ್ರಿಯೆ ನಡೀತಕ್ಕಂತಹ ಸಮಯ ಏನಿದೆ ಅದು ಚೆನ್ನಾಗಿ ಇಲ್ಲದೇ ಇದ್ದರೆ, ಅದು ಕೆಟ್ಟ ಸಮಯ ಆಗಿದ್ದರೆ ಅದರಿಂದ ಕೆಟ್ಟ ಸಂತಾನ ಅನ್ನತಕ್ಕಂಥದ್ದು ಹುಟ್ಟುತ್ತೆ. ಅದರಿಂದ ಲೋಕಕಂಟಕರಾಗ್ಬೋದು, ಸಮಾಜಕ್ಕೆ ದ್ರೋಹಿಗಳಾಗ್ಬೋದು, ಇನ್ನಿತರ ಕುಟುಂಬಕ್ಕೆ ದ್ರೋಹಿಗಳಾಗ್ಬೋದು, ದೇಶದ್ರೋಹಿಗಳಾಗ್ಬೋದು. ಇಂತಹದ್ದಕ್ಕೆಲ್ಲ ಕಾರಣ ಆಗಿಬಿಡುತ್ತೆ. ಆದ್ದರಿಂದ ಇವೆಲ್ಲ ನಾವು ಸಮಾಜದಲ್ಲಿ ನೋಡ್ತಾ ಇರ್ತೀವಿ. ಇಂತಹ ದುಷ್ಟ ಕೆಲಸಗಳನ್ನು ಮಾಡ್ತಾ ಇರ್ತಾರೆ, ಲೋಕಕಂಟಕರಾಗಿ ವರ್ತಿಸ್ತಾ ಇರ್ತಾರೆ, ಸಮಾಜ ಕಂಟಕರಾಗಿ ವರ್ತಿಸ್ತಾ ಇರ್ತಾರೆ. ಇಂತಹ ಮಕ್ಕಳಿಗೆ ಜನ್ಮವನ್ನು ಕೊಡತಕ್ಕಂತಹ ಸಮಯ ಏನಿದೆ ಅದು ದುರ್ಮುಹೂರ್ತ ಆಗಿದ್ದಾಗ, ಅಂತಹ ಸಮಯದಲ್ಲಿ ಗಂಡು ಹೆಣ್ಣು ಸೇರಿದಾಗ ಇಂಥ ಲೋಕಕಂಟಕರು ಜನ್ಮವನ್ನು ತಾಳ್ತಾರೆ. ಆದ್ದರಿಂದ ಸತ್ಸಂತಾನ ಪ್ರಾಪ್ತಿಯಾಗಬೇಕಾದರೆ, ಒಳ್ಳೆಯ ಮಕ್ಕಳು ಹುಟ್ಟಬೇಕಾದರೆ ಆ ಗರ್ಭಾಧಾನ ಅನ್ನತಕ್ಕಂಥದ್ದು ಪತಿ ಪತ್ನಿ ಪರಸ್ಪರ ಸೇರತಕ್ಕಂತಹ ಸಮಯ ಏನಿದೆ ಅದು ತುಂಬ ಪ್ರಶಸ್ತವಾಗಿರಬೇಕು. ಗ್ರಹಗತಿಗಳೆಲ್ಲವೂ ಕೂಡ ಉತ್ತಮವಾದಂತಹ ಸಮಯದಲ್ಲಿ ದೈವಾನುಗ್ರಹದಿಂದ ಅದು ದೈವಿಕ ಕ್ರಿಯೆ ಅಂತ ತಿಳಿದುಕೊಂಡು ಮಾಡಿದಾಗ ಸತ್ಸಂತಾನ ಅನ್ನತಕ್ಕಂಥದ್ದು ಆರೋಗ್ಯವಾಗಿರತಕ್ಕಂತಹ ಸಂತಾನ, ಪುಷ್ಟಿದಾಯಕವಾದಂತಹ ಸಂತಾನ, ಶ್ರದ್ಧಾ ಮೇಧ ಇವೆಲ್ಲವೂ ಇರತಕ್ಕಂತಹ ಸಂತಾನ ಹುಟ್ಟುತ್ತೆ ಅಂತೇಳಿ ಹೇಳಿದ್ದಾರೆ. ಆದ್ದರಿಂದ ಈ ಗರ್ಭಾಧಾನ ಅಂದರೆ ಏನು, ಇದನ್ನು ಯಾವ ಸಮಯದಲ್ಲಿ ಮಾಡಬೇಕು, ಗರ್ಭಾಧಾನಕ್ಕೆ ಒಂದು ಯಾವ ರೀತಿಯಾದಂತಹ ಪ್ರಕ್ರಿಯೆಗಳು ಇರುತ್ತೆ, ಗರ್ಭಾಧಾನವನ್ನು ಮಾಡುವುದರಿಂದ ಹುಟ್ಟತಕ್ಕಂತಹ ಸಂತಾನ ಯಾವ ಪುರುಷ ಸ್ತ್ರೀ ಇದಕ್ಕೆಲ್ಲ ವಿಶೇಷವಾದಂತಹ ಏನಾದರೂ ಮಹತ್ವ, ಪುರುಷ ಸಂತಾನವನ್ನು ಪಡೆಯುವುದಕ್ಕೆ ಅಥವಾ ಸ್ತ್ರೀ ಸಂತಾನವನ್ನು ಪಡೆಯುವುದಕ್ಕೆ ನಿರ್ದಿಷ್ಟವಾದಂತಹ ಕ್ರಮಗಳೇನಾದರೂ ಇದೆಯಾ, ಇವೆಲ್ಲವನ್ನು ನಾವು ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಈ ನಿಷೇಕ ಅಥವಾ ಗರ್ಭಾಧಾನ ಪ್ರಸ್ಥ ಅನ್ನತಕ್ಕಂಥದ್ದು ಏನಿದೆ, ವಿವಾಹದ ಮುಹೂರ್ತ ಯಾವ ರೀತಿ ನಮಗೆ ತುಂಬ ಮುಖ್ಯವೋ ಅದೇ ರೀತಿ ಈ ಗರ್ಭಾಧಾನದ ಮುಹೂರ್ತವೂ ಕೂಡ ತುಂಬ ಪ್ರಮುಖವಾಗಿರತಕ್ಕಂಥದ್ದು. ಪ್ರಾಚೀನ ಕಾಲದಲ್ಲಿ ವಿವಾಹಕ್ಕೂ ಮತ್ತು ಗರ್ಭಾಧಾನಕ್ಕೂ ಸಂಬಂಧ ಇರ್ತಿರಲಿಲ್ಲ. ವಿವಾಹದ ದಿವಸವೇ ಗರ್ಭಾಧಾನ ಮಾಡತಕ್ಕಂಥದ್ದಲ್ಲ. ಅಂದರೆ ಹಿಂದಿನ ಕಾಲದಲ್ಲಿ ಬಾಲ್ಯ ವಿವಾಹ ಇರುವುದರಿಂದ ಬಾಲ್ಯ ವಿವಾಹ ಆಗ್ತಾಯಿತ್ತು, ಬಾಲ್ಯದಲ್ಲಿ ವಿವಾಹ ಆಗ್ತಾಯಿತ್ತು. ನಂತರದ ಸೂಕ್ತವಾದಂತಹ ಸಮಯದಲ್ಲಿ ಗರ್ಭಾಧಾನಕ್ಕೆ ಕೂಡ ವಿವಾಹದ ರೀತಿಯಲ್ಲಿಯೇ ಮುಹೂರ್ತವನ್ನು ನೋಡಿ ಆ ಮೂಲಕ ಗರ್ಭಾಧಾನ ಸಂಸ್ಕಾರವನ್ನು ಮಾಡ್ತಾಯಿದ್ರು. ಆದ್ದರಿಂದ ಅಂದರೆ ಮೆಜಾರಿಟಿಗೆ ಬಂದ ನಂತರದಲ್ಲಿ ಈಗ ನಾವು ಸಂವಿಧಾನದ ಪ್ರಕಾರ 18 ಮತ್ತು 21 ವರ್ಷ ಈಗಾಗಿದೆ. ಹಿಂದಿನ ಕಾಲದಲ್ಲಿ ಬಾಲ್ಯ ವಿವಾಹ ಇತ್ತು ಅಥವಾ ಚಿಕ್ಕ ವಯಸ್ಸಿನಲ್ಲೇ ಬದನೆಯನ್ನು ಮಾಡ್ತಾ ಇದ್ದಿದ್ದರಿಂದ ಅದು ಒಂದು ಸಂಸ್ಕಾರವಾಗಿ ವಿವಾಹ ಮತ್ತು ಗರ್ಭಾಧಾನ ಅನ್ನತಕ್ಕಂಥದ್ದು ಬೇರೆ ಬೇರೆಯಾದಂತಹ ಸಂಸ್ಕಾರ ಅಂಥೇಳಿ ಕರೆಸಿಕೊಳ್ತಾ ಇತ್ತು. ಆದರೆ ಈ ಆಧುನಿಕ ಯುಗದಲ್ಲಿ ವಿವಾಹ ಅಥವಾ ವಿವಾಹದ ದಿವಸವೇ ಆ ಗರ್ಭಾಧಾನ ಅನ್ನತಕ್ಕಂಥದ್ದು ನಿಶ್ಚಯಿಸಲ್ಪಡುತ್ತೆ ಹಿರಿಯರಿಂದ. ಅದರಲ್ಲೂ ಕೂಡ ಕೆಲವರು ಇನ್ನೂ ಮುಂದುವರೆದು ಗರ್ಭಾಧಾನಕ್ಕೆ ಯಾವುದೇ ಮಹತ್ವ ಇಲ್ಲ ಅನ್ನತಕ್ಕಂತಹ ಆಧುನಿಕವಾದಂತಹ ಯೋಚನೆಗಳನ್ನು ಇಟ್ಟುಕೊಂಡು ಆ ವಿವಾಹದ ಪೂರ್ವದಲ್ಲಿಯೇ ಕೆಲವೊಂದು ರೀತಿಯಾದಂತಹ ಅವ್ಯವಹಾರಗಳನ್ನು ಅನ್ನತಕ್ಕಂಥದ್ದು ಸ್ವೇಚ್ಛಾಚಾರವನ್ನೆಲ್ಲ ಮಾಡಿ ಆ ಮೂಲಕ ಇದಕ್ಕೆ ನಮ್ಮ ಧರ್ಮ ಸಂಸ್ಕೃತಿಗೆ ಅವಮಾನ ಮಾಡತಕ್ಕಂತಹ ರೀತಿಯಲ್ಲಿ ನಡೆದುಕೊಳ್ತಾರೆ. ಆದರೆ ಇದರಿಂದ ಅವರಿಗೂ ಕೂಡ ಶ್ರೇಯಸ್ಸು ಉಂಟಾಗುವುದಿಲ್ಲ, ಮುಂದಿನ ಒಂದು ಸಂತತಿಯೂ ಕೂಡ ಸತ್ಸಂತಾನವಾಗಿ ಹುಟ್ಟುವುದಿಲ್ಲ.